औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಶಂಕರ್ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 18. ಕುಷ್ಠರೋಗಿ ಬ್ರಾಹ್ಮಣ. भक्त घ्याव यासे भेटी, भक्त घ्याव यासे भेटी, अवतार आला सृष्टे, अवतार आला सृष्टे, भक्त घ्याव यासे भेटी, भक्त घ्याव यासे भेटी, चिदंबर म्हणतसे, चिदंबर म्हणतसे, भक्ता लागी धोंडितसे, भक्ता लागी धोंडितसे, भक्त घ्याव यासे भेटी, भक्त घ्याव यासे भेटी, मज भक्ताची आवडी, मज भक्ताची आवडी, भक्तीसाठी हात जोडी, भक्तीसाठी हात जोडी, भक्तीसाठी हात जोडी, भक्तीसाठी हात जोडी, भक्त घ्याव यासे भेटी, भक्त घ्याव यासे भेटी, दास म्हणे चिदंबरा, दास म्हणे चिदंबरा, भक्ती परते नाही सार, भक्ती परते नाही सार, भक्त घ्याव यासे भेटी, भक्त घ्याव यासे भेटी, अवतार आला सृष्टी, अवतार आला सृष्टी, भक्त घ्याव यासे भेटी, भक्त घ्याव यासे भेटी, भक्त घ्याव ಯಾಸೆ ಭೇಟಿ. ಪ್ರತಿಯೊಂದು ಅವತಾರದ ವೈಶಿಷ್ಟ್ಯವೇನೆಂದರೆ, ಸ್ವಾಮಿಯು ತನ್ನನ್ನು ಪೂಜಿಸಿ ಭಜಿಸಿ ಧ್ಯಾನಿಸಿ ಅನನ್ಯ ಭಕ್ತಿಯಿಂದ ಸೇವೆ ಮಾಡಿದರೆ ದೇವರು ಅಂಥ ಭಕ್ತಶ್ರೇಷ್ಠನಿಗೆ ದರ್ಶನ ಕೊಟ್ಟು ಆಶೀರ್ವದಿಸಿ ಉದ್ಧಾರ ಮಾಡುವರು ಮತ್ತು ಅವರ ಮನೋಬಯಕೆಯನ್ನು ಈಡೇರಿಸುವನು. ಇದು ಪರಂಪರೆಯಿಂದ ಯುಗಾಂತರದಿಂದ ಬಂದ ನಿಜಸ್ಥಿತಿಯು. ಚಿದಂಬರನು ಮಾತ್ರ ತನ್ನ ಅವತಾರದಲ್ಲಿ ಶ್ರೇಷ್ಠ ಭಕ್ತರನ್ನು ತಾನೇ ಹುಡುಕುತ್ತಾ ಅವರ ಯೋಗಕ್ಷೇಮ ವಿಚಾರಿಸಿ ಇಹಪರದಲ್ಲಿ ಕೂಡ ಸುಖವಾಗಿ ಇಟ್ಟು ಅವನಿಗೆ ಜ್ಞಾನವನ್ನು ಕೊಡುವನು. ಸ್ವಾಮಿಗೆ ಭಕ್ತರೇ ಶ್ರೇಷ್ಠ, ಅವರ ಉದ್ಧಾರವೇ ಅವನ ಅವತಾರ ಮೂಲವು. ಶಾಸನ ಮಾತ್ರ ಯಾರಿಗೂ ಮಾಡಿರುವುದಿಲ್ಲ. ಸ್ವಭಾವದ ಪರಿವರ್ತನೆಯನ್ನು ಮಾಡಿ ಸನ್ಮಾರ್ಗಿಯನ್ನಾಗಿ ಮಾಡುವನು. ಮಹಾಪಾಪಿಗಳನ್ನು ಕ್ಷಮೆ ಮಾಡಲಾರದ ನೀಚರನ್ನು ಕೂಡ ಅವರ ಪಾಪಬುದ್ಧಿಯನ್ನು ಬಿಡಿಸಿ ಕೃಪಾಶೀರ್ವಾದ ಮಾಡುವನು. ದಯಾಪರನಾದ ಮಹಾಸ್ವಾಮಿಯನ್ನು ರಾಜಾರಾಮರು ಕೂಡ ಅವತಾರಾಚೆ ಮುಕುಟ ಆಹೆ. ಸ್ವಾಮಿಯು ಎಲ್ಲ ಯುಗಗಳಲ್ಲಿಯೂ ಅವತಾರದಲ್ಲಿ ಚಿದಂಬರನ ಅವತಾರವು ಕಳಶಪ್ರಾಯವಾದುದು ಎಂದು ಹೇಳಿದ್ದಾರೆ. ಅವತಾರ ಶ್ರೇಷ್ಠ ಚಿದಂಬರನು ದಯಾ ಕ್ಷಮ ಗುಣಗಳ ಸಾಕಾರ ಮೂರ್ತಿಯಾಗಿರುವನು. ಸ್ವಾಮಿಯ ಕೋಪವು ಹೇಗಿದೆ ಎಂದರೆ, ತಾಯಿಯ ಮಮತೆಯಲ್ಲಿ ಮಗುವಿನ ಮೇಲಿನ ಕೋಪದಂತೆ ಇದೆ. ಅಂತಃಕರಣಯುಕ್ತವಾಗಿದೆ, ಭೇದಾತೀತವಾಗಿದೆ. ಈ ಕೋಪಕ್ಕೆ ಕೋಪವೆನ್ನದ ಅಪರೂಪವಾದ ಅಮೂಲ್ಯವಾದ ವಾತ್ಸಲ್ಯವೆಂದು ತಿಳಿಯುವುದು ಯುಕ್ತವಾದುದೆನ್ನಬಹುದು. ಶ್ರೀಪತಿಯ ಲೀಲೆಯು ಯಾರಿಗೂ ತಿಳಿಯದು. ಸ್ವಾಮಿಯ ಅವತಾರವು ಭಕ್ತೋದ್ಧಾರಕ್ಕೆ ಎಷ್ಟು ಸರಳವೋ, ಭಕ್ತರು ವಾಮಮಾರ್ಗಿಗಳು ಅಹಂಕಾರಿಗಳು ಅಸೂಯೆಯುಳ್ಳವರು ಆಗಿದ್ದರೆ ಅಂಥವರ ವಿಷಯದಲ್ಲಿ ಬಹಳ ಕಠಿಣ ಹೃದಯದವನಾಗಿ ಅವರನ್ನು
ತೊಂದರೆಗೆ ಒಳಪಡಿಸಿ ಪ್ರಾಯಶ್ಚಿತ ಆಗುವವರೆಗೆ ಅನುಗ್ರಹ ಮಾಡುತ್ತಿರಲಿಲ್ಲ. ಒಮ್ಮೆ ಚಿದಂಬರ ಸ್ವಾಮಿಯ ಸನ್ನಿಧಿಗೆ ಬಹುಜನ ಭಕ್ತರು ಬಂದು ನಿತ್ಯ ದರ್ಶನ ಮಾಡಿಕೊಂಡು ಹೋಗುತ್ತಿದ್ದರು. ಒಬ್ಬ ಕುಷ್ಠರೋಗ ಪೀಡಿತನಾದ ಬ್ರಾಹ್ಮಣನು ತನ್ನ ರೋಗ ನಿವಾರಣೆಗಾಗಿ ದರ್ಶನಕ್ಕೆ ಬಂದನು. ಆ ಕಾಲದಲ್ಲಿ ಕುಷ್ಠರೋಗಿಯನ್ನು ಜನಸಂಪರ್ಕದಿಂದ ದೂರ ಇಡುತ್ತಿದ್ದರು. ತನ್ನ ರೋಗದ ದುಃಖದಿಂದ ನಿವಾರಣೆಯನ್ನು ಆಶಿಸಿ ಸಮಾಜದ ಪದ್ಧತಿಯನ್ನು ತಿರಸ್ಕರಿಸಿ ಬಂದಿದ್ದನು. ಅವನನ್ನು ಸ್ವಾಮಿಯ ವಾಸಸ್ಥಾನಕ್ಕೆ ವ್ಯವಸ್ಥಾಪಕರು ಬಿಡಲಿಲ್ಲ. ಅವನು ಧೈರ್ಯ ಮಾಡಿ ಮಹಾದ್ವಾರದ ಬಾಗಿಲನ್ನು ತೆಗೆದು ಒಳಗೆ ಪ್ರವೇಶಿಸಿದನು. ಈ ಕಾರ್ಯದಿಂದ ಒಳ್ಳೆ ಸಮಯ ಸಾಧಿಸಿ ಸ್ವಾಮಿಯ ದರ್ಶನಕ್ಕೆ ಹಾತೊರೆಯುತ್ತಿದ್ದನು. ಆಗ ಸಮಯವು ಸೂರ್ಯ ಉದಯಕ್ಕೆ 4 ಘಳಿಗೆ ಮಾತ್ರ ಉಳಿದಿತ್ತು. ಅವನು ಸ್ವಾಮಿಗೆ ತನ್ನ ವಿಷಯ ತಿಳಿಸಲು ಮಾಡಿದ ಈ ಪ್ರಯತ್ನವು ವ್ಯರ್ಥವಾಗದಿರಲೆಂದು ಆಶಿಸಿದ್ದನು. ಜನಸಂಪರ್ಕದಿಂದ ದೂರವಿರುವ ಆತನು ಸ್ವಾಮಿಯ ಸಮೀಪ ಹೋಗುವುದಾದರೂ ಹೇಗೆ? ಅಸಾಧ್ಯವಾಗಿತ್ತು. ಸ್ವಾಮಿಯ ಮಾಯೆಯು ಯಾರಿಗೂ ತಿಳಿಯಲಾರದು. ಸ್ವಾಮಿಗೆ ಈ ಸಮಾಚಾರವು ದ್ವಾರಪಾಲಕನ ಮುಖಾಂತರ ತಿಳಿಯಿತು. ಕೂಡಲೇ ಸ್ವಾಮಿಯು ಅವನಿಗೆ ದರ್ಶನ ಕೊಡುವುದಂತೂ ದೂರವುಳಿಯಿತು. ಅವನ ಮೇಲೆ ವಿಪರೀತ ಕೋಪ ಬಂದವನಂತೆ ಎಲ್ಲರಿಗೂ ತೋರಿಸಿ ತನ್ನ ಸೇವಕರನ್ನು ಕರೆದು, ಇವನನ್ನು ಕೂಡಲೇ ಇಲ್ಲಿಂದ ಹೊರಗೆ ಹಾಕಿರಿ, ನದಿಯ ಆಚೆಯ ದಡಕ್ಕೆ ಇವನನ್ನು ಬಿಟ್ಟು ಬನ್ನಿರಿ ಎಂದು ಆಜ್ಞಾಪಿಸಿದನು. ಮೊದಲೇ ರೋಗಪೀಡಿತನಾದ ದುಃಖ ಮೇಲೆ ಸ್ವಾಮಿಯು ದರ್ಶನ ಕೊಡದೆ ಹೊರಗೆ ಹಾಕಿದ ವ್ಯಥೆಯಿಂದ ಕೂಡಿದವನಾಗಿ ನದಿಯ ದಂಡೆಯ ಒಂದು ಸ್ಥಳದಲ್ಲಿ ಸಂಕಟದಿಂದ ಚಿಂತಾಕ್ರಾಂತನಾಗಿ ಕುಳಿತುಕೊಂಡನು. ದೇವ, ನಾನು ಮತಿಹೀನನಾಗಿರುವೆನೇ. ನಿನ್ನಲ್ಲಿ ನನಗೆ ಭಕ್ತಿ ವಿಶ್ವಾಸಗಳು ಇಲ್ಲವೇ? ನಾನು ಮಹಾಪಾಪಿಯೇ, ನೀಚನೇ. ಏಕೆ ನನ್ನನ್ನು ಕೈಬಿಟ್ಟು ಹೊರಗೆ ಹಾಕಿದೆ? ನಿನ್ನಲ್ಲಿ ಬರುವಾಗ ಮಹದಾಶೆಯನ್ನಿಟ್ಟುಕೊಂಡು ಪ್ರಯತ್ನಿಸಿ ನಿನ್ನ ಸನ್ನಿಧಿಗೆ ಬಂದಿದ್ದೆನು. ಆದರೆ ನನ್ನ ಕರ್ಮಫಲದಿಂದ ಆಶೆಯು ನಿರಾಶೆಯಾಯಿತು. ನಿನ್ನ ಅಮೃತ ಸಾಗರದಲ್ಲಿ ಭಕ್ತಿ ಎಂಬ ಒಂದು ಸಣ್ಣ ಪಾತ್ರೆಯಿಂದ ಅದನ್ನು ಸ್ವೀಕರಿಸಿ ಪುನೀತನಾಗಬೇಕೆಂದು ಬಂದಿದ್ದೆನು. ಅಮೃತವು ವಿಷವಾಗಿ ಪರಿವರ್ತನೆ ಹೊಂದಿತೆ. ಸ್ವಾಮಿ, ನಿನ್ನ ಅನುಗ್ರಹವಾದರೆ ವಿಷವು ಅಮೃತವಾಗುವುದು. ಅದು ನನ್ನ ಭಾಗ್ಯದಲ್ಲಿ ಇಲ್ಲ. ನೀನಾದರೂ ಏನು ಮಾಡುವಿ? ಅನುಭವಿಸಲೇಬೇಕು. ಕುಷ್ಠರೋಗ ಬಂದದ್ದೇ ನನ್ನ ಪೂರ್ವ ಜನ್ಮದ ಕರ್ಮದ ಫಲವೋ ಅಥವಾ ಈ ಜನ್ಮದಲ್ಲಿ ನಾನು ಮಾಡಿದ ಕರ್ಮದ ಫಲವೋ ತಿಳಿಯದು. ಈ ರೋಗ ಬಹು ಕಷ್ಟದಾಯಕವೂ ಅಲ್ಲದೆ ಜನರಿಂದ ದೂರ ಇದ್ದು ತ್ರಿಲೋಕದಲ್ಲಿ ನಿನ್ನ ವಿನಃ ಕಷ್ಟ ಪರಿಹಾರ ಮಾಡುವವರು ಯಾರಿರುವರು? ಅಂದ ಮೇಲೆ ಇದನ್ನು ನಿನ್ನಿಂದಲೇ ಪರಿಹಾರ ಮಾಡುವುದು ಆಗದಿದ್ದರೆ ನನ್ನ ಗತಿಯೇನು? ಹಾಗಾದರೆ ನಾನು ಜೀವಿಸಿದ್ದು ವ್ಯರ್ಥವಲ್ಲವೇ? ಈ ರೋಗದಿಂದ, ಈ ಅಪಹಾಸ್ಯ ಅವಮರ್ಯಾದೆಯಿಂದ ಮುಕ್ತನಾಗಲು ಒಂದೇ ಒಂದು ದಾರಿ ಅಂದ ಹಾಗಾಯಿತು. ಇದುವೇ ಸುಲಭ ಉಪಾಯ. ನಾನು ಪ್ರಾಣತ್ಯಾಗ ಮಾಡುವುದು. ಅನ್ಯ ಮಾರ್ಗವೇ ಇಲ್ಲ. ಹಾಗೆಯೇ ಮಾಡುತ್ತೇನೆ. ನಾನು ನಿನ್ನ ಧ್ಯಾನ ಮಾಡುತ್ತಾ ಅಂತರಂಗದಲ್ಲಿ ನಿನ್ನ ರೂಪವನ್ನೇ ನಿಲ್ಲಿಸಿಕೊಂಡು ದೃಢ ನಿಶ್ಚಯದಿಂದ ಅಸುನೀಗುವೆ. ಮುಂದಿನ ಭಾರ ನಿನ್ನದು. ದಿನನಿತ್ಯ ಬೆಳೆಯುವ ಈ ರೋಗದ ಬಾಧೆಯನ್ನು ನಾನು ತಡೆಯಲಾರೆನು ಎಂದು ಒಂದು ಗಿಡದ ಬುಡದಲ್ಲಿ ನಿಂತು ಸ್ವಾಮಿಯನ್ನು ಪ್ರಾರ್ಥಿಸಿದನು. ದೇವ, ಈ ಜೀವ ಸ್ವೀಕರಿಸುವೆಯೋ ಇಲ್ಲವೇ ಈ ರೋಗದಿಂದ ನನ್ನನ್ನು ಮುಕ್ತ ಮಾಡಿ ಎಲ್ಲ ಮಾನವರಂತೆ ರೋಗರಹಿತನನ್ನಾಗಿ ಮಾಡುವೆಯೋ? ನೀನಾದರೂ ಏನು ಮಾಡುವಿ ಎಂದು ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾ ರೋಧಿಸುತ್ತಾ ತನ್ನ ಯೋಗ್ಯತೆಗೆ ಮೀರಿ ಒಂದು ಹರದಾರಿ ನಡೆದನು. ಮರದ ಬುಡದಲ್ಲಿ ನಿಂತು ಪ್ರಾಣ ಬಿಡುವ ತಯಾರಿ. ಒಂದೇ ಒಂದು ಕ್ಷಣ ಅಷ್ಟರಲ್ಲಿ ಮತ್ತೊಮ್ಮೆ ಕಣ್ಣು ಮುಚ್ಚಿ ಸ್ವಾಮಿಯನ್ನು ಸ್ಮರಿಸಿದನು. ಸ್ವಾಮಿಯು ಮಹಾದಯಾಳುವು, ಅಂತಃಕರಣ ಹೃದಯದವನು, ಕ್ಷಮಾಸಾಗರನು. ಭಕ್ತರ ಕಷ್ಟವನ್ನು ತಾನು ಎಂದಿಗೂ ಸಹಿಸನು. ಈ ಕುಷ್ಠರೋಗ ಪೀಡಿತ ಬ್ರಾಹ್ಮಣನು ಅನನ್ಯ ಭಕ್ತಿಯಿಂದ ಭಜಿಸುತ್ತಾ ತನ್ನನ್ನು ರಕ್ಷಿಸುವವನು ಸ್ವಾಮಿಯ ವಿನಃ 3 ಲೋಕಗಳಲ್ಲಿ ಯಾರೂ ಇಲ್ಲವೆಂದು ಆತ್ಮವಿಶ್ವಾಸದಿಂದ ಸೇವೆ ಸಲ್ಲಿಸುತ್ತಿರುವನು. ಇಂಥವರಿಗೆ ಎಂದಾದರೂ ಕೈ ಬಿಡುವನೇ? ಸ್ವಾಮಿಯು ಯಾವ ರೂಪದಿಂದ ಯಾವ ಸಮಯದಲ್ಲಿ ಅನುಗ್ರಹ ಮಾಡುವ ಇಚ್ಛೆ ಮಾಡುವನೋ ಯಾರಿಗೂ ತಿಳಿಯದು. ಅವನು ಏಕಮನಸ್ಸಿನಿಂದ ಒಂದೇ ಒಂದು ಕ್ಷಣ ಸ್ಮರಿಸುವನು. ಕೂಡಲೇ ಅವನಿಗೆ ತಿಳಿಯದಂತೆ ಅವನ ರೋಗ ನಿವಾರಣೆ ಆಯಿತು. ಆರೋಗ್ಯವಂತನು, ದೃಢಕಾಯನು, ಸುಂದರನು ಆದನು. ತನಗೆ ರೋಗ ಅಂಟಿತ್ತೋ ಇಲ್ಲವೋ ಎಂಬಂತೆ ಕಾಣಿಸಿಕೊಂಡನು. ಸ್ವಾಮಿಯು ತನ್ನ ಭಕ್ತರಿಗೆ ಕರುಣಾಮಯನಾಗಿ ಎಲ್ಲರಿಗೂ ಅಗೋಚರವಾದ ಶಕ್ತಿಯಿಂದ ಉದ್ಧಾರ ಮಾಡುವನು. ತನ್ನ ಅವಲೋಕನದಿಂದ ಕೂಡ ಅಲ್ಲದೆ ಕೋಪಯುಕ್ತ ವಾಣಿಯು
ಅವನನ್ನು ಪಾರು ಮಾಡಿತು. ಸ್ವಾಮಿಯ ಈ ಕಾರ್ಯವು ಹರಿಹರ ಬ್ರಹ್ಮಾದಿಗಳಿಗೆ ಅಸಾಧ್ಯ. ಸ್ವಾಮಿಯ ವಾಕ್ಯದಲ್ಲಿ ಅಮೋಘವಾದ ಶಕ್ತಿ ಇದೆ. ವಿಪ್ರನು ತನ್ನ ದೇಹ ನೋಡಿಕೊಂಡನು. ಆಶ್ಚರ್ಯವಾಯಿತು. ಈ ದೇಹ ನನ್ನದೇ ಅನ್ನುವ ಸಂಶಯ ಬರುವಂತೆ ಆಯಿತು. ಅಲ್ಲಿಂದಲೇ ಚಕ್ರಪಾಣಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು. ಕಣ್ಣಲ್ಲಿ ಪ್ರೇಮಾಶ್ರುಗಳು ಮೂಡಿದವು. ಚಿದಂಬರ, ನೀನು ನನ್ನನ್ನು ಕೋಪದಿಂದ ಹೊರಗೆ ಹಾಕಿಸಿದೆ. ಆ ನಿನ್ನ ಕೋಪಯುಕ್ತ ವಾಣಿಯೇ ನನಗೆ ಆಶೀರ್ವಾದವು. ಅಂತಃಕರಣಯುಕ್ತ ಪ್ರೀತಿಯು ಆ ವಾಣಿಯ ಫಲ ತಿಳಿಯುವುದು ಮಾನವರಿಗೆ ಅಶಕ್ಯವು. ಅಘಟಿತ ಘಟನೆಯಿಂದ ನನ್ನನ್ನು ರೋಗಮುಕ್ತ ಮಾಡಿದೆ. ಪೂರ್ಣಬ್ರಹ್ಮನಾದ ಚಿದಂಬರನು ದಯಾಸಾಗರನಾಗಿದ್ದು ಅವನು ಕೃಪೆ ಮಾಡುವ ರೀತಿ ಯಾರಿಗೂ ತಿಳಿಯದು ಎಂದು ವಿಪ್ರನು ಸ್ವಾಮಿಯ ಸನ್ನಿಧಿಗೆ ಬಂದು ಪ್ರದಕ್ಷಿಣೆ ನಮಸ್ಕಾರ ಪುನಃ ಪುನಃ ಹಾಕುತ್ತಾ ಪ್ರೇಮಾಶ್ರುವಿನಿಂದ ಚಿದಂಬರನ ಪಾದ ತೊಳೆದನು. ಚಿದಂಬರ, ನೀನು ದೇವರ ದೇವನಿರುವೆ. ನೀನು ಯಾರಿಗೂ ತಿಳಿಯದಂತೆ ಅನುಗ್ರಹಿಸುವಿ ಎಂದು ಕೊಂಡಾಡಿದನು. ಇದನ್ನು ತಿಳಿದ ಜನಸ್ತೋಮವು ಮತ್ತು ವಿಪ್ರನು ಸ್ವಾಮಿಯ ಜಯ ಜಯಕಾರ ಮಾಡಿದರು. ಸ್ವಾಮಿಯಿಂದ ಆಶೀರ್ವಾದ ಪಡೆದು ನಿರೋಪ ಸ್ವೀಕರಿಸಿ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು. ಜಯ ಚಿದಂಬರ. ಸದ್ಗುರು ಶ್ರೀ ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಯೂಟ್ಯೂಬ್ ಚಾನಲ್.